ವರ್ಷದಲ್ಲಿ ಬರೋಬ್ಬರಿ 9,597 ಮಕ್ಕಳ ಅಪಹರಣ. ಕಿಡ್ನಾಪ್ ಆಗಿರೋ ಮಕ್ಕಳಲ್ಲಿ 1,094 ಮಕ್ಕಳ ಸುಳಿವೇ ಇಲ್ಲ. ಗಂಡು ಮಕ್ಕಳಿಗಿಂತ 2 ಪಟ್ಟು ಹೆಣ್ಣು ಮಕ್ಕಳ ಅಪಹರಣವೇ ಜಾಸ್ತಿ. ಭಿಕ್ಷೆ ಬೇಡಿಸ್ತಾರೆ, ಲೈಂಗಿಕ ದೌರ್ಜನ್ಯ, ಅಂಗಾಂಗ ಕಸಿಯುವಂತ ಕಾರ್ಯಗಳಿಗೆ ಮಕ್ಕಳ ಬಳಕೆ. ಎಸ್, ಇದು ನ್ಯಾಷನಲ್ ಟಿವಿ. ನಾನು ಶಿಲ್ಪಾ ಅಶೋಕ್. ನಮ್ಮ ರಾಜ್ಯದಲ್ಲಿ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಅಪಹರಣ, ನಾಪತ್ತೆ ಸಂಖ್ಯೆ ಹೆಚ್ಚಾಗುತ್ತಲೇ ಇದ್ದು, ಬಲವಂತವಾಗಿ ಅಪಹರಣವಾದ ಮಕ್ಕಳನ್ನ ಭಿಕ್ಷೆ ಬೇಡೋದಕ್ಕೆ, ಇನ್ನಿತರ ಕೆಲಸಗಳಿಗೆ ದೂಡಲಾಗ್ತಿದೆ ಅನ್ನೋ ಮಾಹಿತಿ. ಇನ್ನು ಕಳೆದ ಈ 3 ವರ್ಷದಲ್ಲಿ ರಾಜ್ಯದಲ್ಲಿ 2,748 ಬಾಲಕರು, 6,891 ಬಾಲಕಿಯರು ಸೇರಿ ಒಟ್ಟು 9,597 ಮಕ್ಕಳ ಅಪಹರಣವಾಗಿದೆ. ಇನ್ನು ಶಾಕಿಂಗ್ ಅಂದ್ರೆ, ಇಷ್ಟು ಮಕ್ಕಳಲ್ಲಿ 1,094 ಮಕ್ಕಳು ಇನ್ನೂ ಪತ್ತೆಯಾಗಿಲ್ಲ. ಅವರ ಸುಳಿವು ಏನೂ ಸಿಕ್ಕಿಲ್ಲ, ಎಲ್ಲಿದ್ದಾರೆ ಎಂಬ ಮಾಹಿತಿಯೂ ಇಲ್ಲ. ಈ ಪ್ರಕರಣವನ್ನ ಭೇದಿಸಲು ಪೊಲೀಸರು ವಿಫಲವಾಗಿದ್ದಾರೆ. ಇನ್ನು ಈ ಮಕ್ಕಳ ಅಪಹರಣದಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳ ಕಿಡ್ನಾಪ್ ಸಂಖ್ಯೆಯೇ ಹೆಚ್ಚು. ಈ ಅಂಕಿ ಅಂಶಗಳ ಗಮನಿಸಿದಾಗ ಗಂಡು ಮಕ್ಕಳಿಗಿಂತ 2 ಪಟ್ಟು ಜಾಸ್ತಿ ಹೆಣ್ಣು ಮಕ್ಕಳ ಅಪಹರಣವಾಗಿದೆ. ಇದು ಪಾಲಕರಲ್ಲಿ ಆತಂಕವನ್ನು ಹೆಚ್ಚಿಸಿದೆ. ಇನ್ನು ರಾಜ್ಯದಲ್ಲಿ ಪ್ರತಿ ವರ್ಷದ ಕಿಡ್ನಾಪ್ ಪ್ರಕರಣಗಳ ನೋಡಿದಾಗ 2023ರಲ್ಲಿ 908, 2024ರಲ್ಲಿ 975 ಮತ್ತು 2025ರಲ್ಲಿ 865 ಸೇರಿ ಒಟ್ಟು 2,748 ಗಂಡು ಮಕ್ಕಳ ಅಪಹರಣವಾಗಿದೆ. ಹಾಗೆ ಇದೇ ರೀತಿ 2023ರಲ್ಲಿ 2,131, 2024ರಲ್ಲಿ 2,436 ಮತ್ತು 2025ರಲ್ಲಿ 2,324 ಹೆಣ್ಣು ಮಕ್ಕಳ ಅಪಹರಣವಾಗಿದೆ. ಇನ್ನು ಈ ಅಪಹರಣವಾದ ಮಕ್ಕಳನ್ನ ಹೇಗೆಲ್ಲ ಬಳಸ್ಕೋತಿದ್ದಾರೆ ಅನ್ನೋದು ಕೇಳಿದ್ರೆ ಹೆತ್ತವರಿಗೆ ಸಂಕಟ ಆಗೋದು ಸತ್ಯ. ಈ ಮಕ್ಕಳನ್ನ ಹೆಚ್ಚಾಗಿ ಹೆದರಿಸಿ ಬೆದರಿಸಿ ಬಲವಂತವಾಗಿ ಭಿಕ್ಷಾಟನೆಗೆ ದೂಡಲಾಗ್ತಿದೆ. ಒತ್ತಾಯ ಪೂರ್ವಕವಾಗಿ ದುಡಿಮೆಗೆ, ಲೈಂಗಿಕ ದೌರ್ಜನ್ಯ, ಲೈಂಗಿಕ ವೃತ್ತಿ, ಭಿಕ್ಷಾಟನೆ, ಅಂಗಾಂಗ ಕಸಿಯುವಂತ ಕಾರ್ಯಗಳಿಗೆ ಬಳಸಲಾಗ್ತಿದೆ ಎನ್ನಲಾಗಿದೆ. ಇನ್ನು ಪೊಲೀಸರು ಈ ಮಕ್ಕಳ ಅಪಹರಣ ಪ್ರಕರಣಗಳು ವರದಿಯಾದ ಕೂಡಲೇ ವಿಳಂಬ ಮಾಡದೆ FIR ದಾಖಲಿಸಲಾಗ್ತಿದೆ. ಕೂಡಲೇ ರಾಜ್ಯದ ಎಲ್ಲ ಠಾಣೆಗಳಿಗೆ ಪ್ರಕರಣದ ಆರೋಪಿ ಮತ್ತು ಅಪಹರಿಸಿರುವ ಮಗುವಿನ ಬಗ್ಗೆ ಯಾವುದೇ ಸುಳಿವು ದೊರೆತರೆ ಮಾಹಿತಿ ಪಡೆದುಕೊಳ್ಳಲು ಪಾಲಕರ ಒಪ್ಪಿಗೆ ಮೇರೆಗೆ ಪತ್ರಿಕಾ ಪ್ರಕಟಣೆ, ದೂರದರ್ಶನ, ಆಕಾಶವಾಣಿಯಲ್ಲಿ ಪ್ರಕಟಣೆ ಹೊರಡಿಸಲು ಕ್ರಮ ಕೈಗೊಳ್ಳಲಾಗ್ತಿದೆ. ರಾಜ್ಯದ ಗಡಿ ಪ್ರದೇಶಗಳಲ್ಲಿ ಮತ್ತು ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣಗಳಲ್ಲಿ ಪತ್ರಗಳನ್ನ, ಫೋಟೋಗಳನ್ನ ಅಂಟಿಸಿ ಕ್ರಮ ಕೈಗೊಳ್ಳಲಾಗ್ತಿದೆ. ರೀಜನಲ್ ಪಾಸ್ಪೋರ್ಟ್ ಆಫೀಸ್ಗೆ ನವಜಾತ ಮಕ್ಕಳಿಗೆ ಪಾಸ್ಪೋರ್ಟ್ ಅರ್ಜಿ ಸಲ್ಲಿಸಿರುವುದರ ಬಗ್ಗೆ ಪರಿಶೀಲನೆ ಮಾಡಲಾಗ್ತಿದೆ. ಇನ್ನು ಲುಕೌಟ್ ನೋಟಿಸ್ ನೀಡುವುದು, ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಕಾಣೆಯಾದ ಮಕ್ಕಳ ಕುರಿತು ಹುಡುಕಾಟ ನಡೆಸಲಾಗ್ತದೆ. ಅಧಿಕಾರಿಗಳ ತಂಡ ರಚಿಸಿ ಎಲ್ಲಾ ಕಡೆ ಹುಡುಕಾಟ ನಡೆಸುವುದು, ಅಕ್ಕಪಕ್ಕದ ಜಿಲ್ಲೆಗಳ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ಅಪರಿಚಿತ ಶವಗಳ UDR ಪ್ರಕರಣ ಪರಿಶೀಲಿಸುವುದು, ಜಿಲ್ಲಾ ಅಪರಾಧ ದಾಖಲಾತಿ ವಿಭಾಗಗಳಲ್ಲಿನ ವರದಿ ಪರಿಶೀಲಿಸುವುದು, ದಿನಪತ್ರಿಕೆ ಮತ್ತು ದೂರದರ್ಶನದಲ್ಲಿ ಕಾಣೆಯಾದ ಮಕ್ಕಳ ಭಾವಚಿತ್ರ ಪ್ರಸಾರ ಮಾಡುವ ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆ. ಇನ್ನು ಇತ್ತೀಚೆಗೆ ಮಕ್ಕಳ ಮೇಲೆ ಸಾಮಾಜಿಕ ಜಾಲತಾಣಗಳ ಪ್ರಭಾವ ಹೆಚ್ಚಾಗಿದೆ. ಅಪರಿಚಿತರು ಆಸೆ ಆಮಿಷ ಒಡ್ಡಿ ಮಕ್ಕಳ ಮನೆ ಬಿಟ್ಟು ಹೋಗುವ ಸಾಧ್ಯತೆ ಇದೆ. ಮಕ್ಕಳ ರಕ್ಷಣಾ ಘಟಕ ಹಾಗೂ ಮಕ್ಕಳ ಕಲ್ಯಾಣ ಸಮಿತಿಯ ಸಹಾಯವಾಣಿಯ ಸಂಖ್ಯೆಯನ್ನ ಹೆಚ್ಚು ಪ್ರಚಾರಗೊಳಿಸಬೇಕು. ಸರ್ಕಾರ ಹೆಚ್ಚು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು. NGOಗಳನ್ನ ನೆರವು ಪಡೆಯಬೇಕು. ಇದರಲ್ಲಿ ಸಮಾಜದ ಜವಾಬ್ದಾರಿ ಮುಖ್ಯವಾಗಿದೆ.